ಓಂ ಶ್ರೀ ಗುರುಭೇ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳಲಿರುವ ಈ ಸಂದೇಶ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನದ ಗುಪ್ತ ಅಧ್ಯಾಯವನ್ನು ತೆರೆಯುವ ಒಂದು ಶಕ್ತಿ. ನೀವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಆತಂಕ, ಅಶಾಂತಿ, ಮನಸ್ಸಿನ ಗೊಂದಲ ಇವೆಲ್ಲವೂ ವ್ಯರ್ಥವಾಗಿಲ್ಲ. ಇದರ ಹಿಂದೆ ಒಂದು ಆಳವಾದ ಕಾರಣ ಅಡಗಿದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಕೆಲಸಗಳು ವಿಫಲ ಆಗ್ತಾ ಇವೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೀವು ನಂಬಿದವರು ನಿಮ್ಮ ಬೆನ್ನಿಗೆ ಕತ್ತಿ ಇರಿಸಿದ್ದಾರಾ? ನಿಮ್ಮ ಒಳ್ಳೆಯತನಕ್ಕೆ ಪ್ರತಿಯಾಗಿ ನೋವು ಮಾತ್ರ ಸಿಕ್ಕಿದೆಯಾ? ಹಾಗಿದ್ರೆ ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿ, ಯಾಕೆಂದರೆ ನಿಮ್ಮ ಜೀವನದ ಮಹತ್ವದ ತಿರುವು ಈಗ ಆರಂಭ ಆಗ್ತಾ ಇದೆ. ಮುಂದಿನ ಕೆಲವು ದಿನಗಳು ನಿಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡುವ ಸಮಯ. ರಾಹು, ಕೇತು ಮತ್ತು ಶನಿ ನಿಮ್ಮ ಜೀವನದಲ್ಲಿ ಭಾರಿ ಚಲನೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವು ಎದುರಿಸುತ್ತಿರುವ ಪ್ರತಿಯೊಂದು ಸಮಸ್ಯೆ ಕೂಡ ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆದಿಡೋದಕ್ಕೆ ಬಂದಿರುವ ಪರೀಕ್ಷೆ ಆಗಿರುತ್ತೆ. ನೀವು ಈಗ ಎದುರಿಸುತ್ತಿರುವ ನೋವುಗಳು ನಿಮ್ಮ ಭವಿಷ್ಯದ ಶಕ್ತಿಯ ರೂಪಾಂತರ ಆಗಿರುತ್ತೆ. ಆದರೆ ಈ ಮಾರ್ಗ ಸುಲಭವಾಗಿ ಇರೋದಿಲ್ಲ. ನಿಮ್ಮ ಸುತ್ತಲಿನ ಕೆಲವರು ತಮ್ಮ ನಿಜವಾದ ಮುಖವನ್ನು ತೋರಿಸ್ತಾರೆ. ನೀವು ಅತಿ ಹೆಚ್ಚು ನಂಬಿದವರು ನಿಮ್ಮನ್ನು ನಿರಾಸೆಗೊಳಿಸಬಹುದು. ಕುಟುಂಬದಲ್ಲಿ ಅಸಮಾಧಾನ, ಸ್ನೇಹಿತರೊಂದಿಗೆ ದೂರ, ಮನಸ್ಸಿನಲ್ಲಿ ಒಂಟಿತನ ಇವೆಲ್ಲವೂ ಸಂಭವಿಸಬಹುದು. ಆದರೆ ಇದು ಶಾಶ್ವತವಲ್ಲ. ಇದು ನಿಮ್ಮ ಜೀವನದ ಶುದ್ಧೀಕರಣದ ಹಂತ. ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಮಾತ್ರ ಉಳಿಯುವ ಸಮಯ. ನೀವು ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಒಂದು ಸಣ್ಣ ತಪ್ಪು ಮಾತು ದೊಡ್ಡ ಬಿರುಕನ್ನು ಉಂಟು ಮಾಡಬಹುದು. ಆದ್ದರಿಂದ ಸಹನೆ ಮತ್ತು ಮೌನ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಮಾನಸಿಕ ಒತ್ತಡ, ನಿದ್ದೆ ಕೊರತೆ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ರಾತ್ರಿ ಸಮಯದಲ್ಲಿ ಹನುಮಂತನನ್ನು ಸ್ಮರಿಸಿ ಹನುಮಾನ್ ಚಾಲಿಸ ಪಠನೆ ಮಾಡಿ. ಅದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು, ಬರೀ ಶಾಂತಿಯಲ್ಲ, ಅಪಾರ ಶಾಂತಿಯನ್ನು ನೀಡುತ್ತೆ. ಶನಿವಾರದಂದು ಶನಿದೇವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಅವನ ಮುಂದೆ ಅರ್ಪಿಸಿ. ನೀವು ಅನುಭವಿಸುತ್ತಿರುವ ದುಃಖ ನಿಧಾನವಾಗಿ ಕಡಿಮೆಯಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ವ್ಯಕ್ತಿ ಪ್ರವೇಶ ಮಾಡಬಹುದು. ಆ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮೊದಲಿಗೆ ಅವನು ಅಥವಾ ಅವಳು ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸಬಹುದು, ಆದರೆ ಅವರ ಪಾತ್ರ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿರುತ್ತೆ. ನೀವು ಮತ್ತೆ ನಂಬಿಕೆಯನ್ನು ಕಲಿಯುತ್ತೀರಿ, ಮತ್ತೆ ಸಂತೋಷವನ್ನು ಅನುಭವಿಸ್ತೀರಿ. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಿಸುತ್ತೆ. ಇಷ್ಟು ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗೋದಕ್ಕೆ ಶುರುವಾಗುತ್ತೆ. ದೇವಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಬೀಳೋದಕ್ಕೆ ಆರಂಭವಾಗುತ್ತೆ. ಆದರೆ ಒಂದು ವಿಷಯವನ್ನು ಮರಿಬೇಡಿ, ಈ ಎಲ್ಲ ಯಶಸ್ಸಿನ ನಡುವೆ ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ದೇವರನ್ನು ಮರಿಬೇಡಿ. ನಿಮ್ಮ ಯಶಸ್ಸು ದೇವರ ಆಶೀರ್ವಾದದಿಂದ ಕೂಡಿದೆ. ನೀವು ಧರ್ಮದ ಮಾರ್ಗದಲ್ಲಿ ನಡೆದುಕೊಂಡ್ರೆ ನಿಮ್ಮ ಶತ್ರುಗಳು ಸ್ವತಃ ಸೋತ್ತಾರೆ. ಕೊನೆಯದಾಗಿ ಒಂದು ಮಹತ್ವದ ಗುಪ್ತ ಮಾತು. ಈ ವಿಡಿಯೋದಲ್ಲಿ ಕೇಳಿದ ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳಿ. ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಆಯುಧ. ಮುಂದಿನ ದಿನಗಳು ನಿಮ್ಮ ಜೀವನದ ಹೊಸ ಆರಂಭ. ನಿಮ್ಮ ಭಾಗ್ಯ ಈಗ ನಿಮ್ಮ ಕಡೆ ತಿರುಗ್ತಾ ಇದೆ. ನೀವು ಸಿದ್ಧರಾಗಿರಿ. ಇದು ನಿಮ್ಮ ಪೂರ್ವಜನ್ಮದ ಸಮಯ. ಎಲ್ಲರೂ ಕೂಡ ಓಂ ಹನುಮಂತೆ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.